ಅನ್ನುವುದು ನಾನು ನನ್ನ ಕೆಲಸದಿಂದ ಪಡೆದ ಫಲವನ್ನು ಸಮಾಜದ ಒಳಿತಿಗಾಗಿ, ನೀವು ಶಿಕ್ಷಣದಿಂದ ಪಡೆದ ಅನುಕೂಲವನ್ನು ಸಮಾಜಕ್ಕೆ ಬಳಸಿದರೆ ಅದು ಹಿತಫಲ. ನಾನು ಅದರಿಂದ ಸ್ವಂತ ಬೆಳೆಯಲಿಕ್ಕೆ ಉಪಯೋಗಿಸಿದರೆ ಅದು ಇಷ್ಟಫಲ. ಹಿತಫಲ ಇಷ್ಟಫಲದ ಪರಿಣಾಮವಾಗಿ ಧರ್ಮಾಧರ್ಮ, ಗುಣ ಅವಗುಣ ನಿರ್ಮಾಣಗಳಾಗುತ್ತೆ. ಹಾಗಿದ್ರೆ ನಮ್ಮಲ್ಲಿರುವ ಶಕ್ತಿ ಎಂದೂ ಅಪಾತ್ರರಿಗೆ ಹೋಗಬಾರದು, ಪಾತ್ರರಿಗೆ ಮಾತ್ರ ಸಲ್ಲಬೇಕು. ಅದು ಪೊಲೀಸ್ ಇಲಾಖೆಯ ಮೂಲ ಗುಣ. ಅವನು ದುಷ್ಟನೇ, ಅವನಿಗೆ ಶಿಕ್ಷೆ ಆಗಲೇಬೇಕು. ಅವನು ಶಿಷ್ಟನೇ, ಪ್ರಾಣವನ್ನು ಪಣಕ್ಕಿಟ್ಟಾದರೂ ಅವನ ರಕ್ಷಣೆ ಆಗಲೇಬೇಕು. ಆ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು, ಪೊಲೀಸರಾಗಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಸರ್, ಪೊಲೀಸ್ ಹುದ್ದೆಯಷ್ಟು, ಪೊಲೀಸ್ ಸೇವೆಯಷ್ಟು ಉದಾತ್ತವಾದ ಸೇವೆ ಇನ್ನೊಂದಿಲ್ಲ. ಎವ್ರಿ ಡೇ ದೇರ್ ವಿಲ್ ಬಿ ಚಾಲೆಂಜಸ್. ಎವ್ರಿ ಡೇ ಯು ಮಸ್ಟ್ ಬಿ ಪ್ರಿಪೇರ್ಡ್ ಟು ಹ್ಯಾಂಡಲ್ ದಿ ಅನ್ಇಮ್ಯಾಜಿನೇಬಲ್ ಥಿಂಗ್ಸ್. ಅದು ನಮ್ಮ ಭಾಗ್ಯ ಅಂತ ನಾನು ಭಾವಿಸಿರೋದು. ಎಲ್ಲರೂ ಪೊಲೀಸ್ ಆಗಲ್ಲ. ಪೊಲೀಸ್ ಆದವರೆಲ್ಲ ಜನಪರ ಕಾಳಜಿಯನ್ನು ಹೊಂದಿರಲ್ಲ. ಪೊಲೀಸ್ ಆಗಿ ಉನ್ನತ ಹುದ್ದೆಯಲ್ಲಿದ್ದು ಜನಪರ ಕಾಳಜಿಯನ್ನು ಉಳಿಸಿಕೊಂಡು ಅದಕ್ಕೆ ಗುಣಗಳು ಅಂತಕ್ಕಂಥ ಪೋಷಕಾಂಶಗಳನ್ನು ಹಾಕಿ ಬೆಳೆಸುವುದಿದೆಯಲ್ಲ, ಬೆಳೆಸುವ ಮೂಲಕ ಇತರರಿಗೆ ನೆರಳನ್ನು ಒದಗಿಸುವುದಿದೆಯಲ್ಲ, ಅದು ನನ್ನ ಜೀವನೋದ್ದೇಶ. ವಿದ್ಯಾರ್ಥಿಗಳಾಗಿ ಸುತ್ತಮುತ್ತಲಿನ ಕಥೆಗಳಲ್ಲಿ ಕಲಿಯಲಿಕ್ಕೆ ಬಹಳಷ್ಟಿರ್ತದೆ. ವಿ ನೀಡ್ ನಾಟ್ ರೀಇನ್ವೆಂಟ್ ದ ವೀಲ್. ಮತ್ತೊಂದು ಆವಿಷ್ಕಾರದ ಅವಶ್ಯಕತೆ ಇಲ್ಲ, ಮತ್ತೊಂದು ಸಂಶೋಧನೆ ಮಾಡುವ ಅವಶ್ಯಕತೆ ಇಲ್ಲ. ಒಂದು ಸಾರಿ ಕಣ್ತೆರೆದು ಇಡೀ ಜಗತ್ತನ್ನು ನೋಡಿದರೆ, ನನ್ನ ಸುತ್ತಮುತ್ತಲಿರುವ ವಾತಾವರಣವನ್ನು ನೋಡಿದರೆ, ಬೆಸ್ಟ್ 10 ಪಿಕಪ್. ನಿಮಗೆ ಯಾರು ಇಷ್ಟ ಆಗ್ತಾರೋ, ಬೇಕಾದವರಿಲ್ಲ ಅವರು, ಆ ಕ್ಷೇತ್ರದಲ್ಲಿ ನೀವು ಎಕ್ಸೆಲ್ ಆಗಬೇಕಷ್ಟೇ. ಇಲ್ಲಿ ಯಾವ ಕೆಲಸನೂ ಶ್ರೇಷ್ಠ ಅಲ್ಲ, ಯಾವ ಕೆಲಸನೂ ಕನಿಷ್ಠ ಅಲ್ಲ. ವಾಟ್ ಎವರ್ ಯು ಆರ್ ಡೂಯಿಂಗ್, ಯು ಶುಡ್ ಬಿ ದ ಬೆಸ್ಟ್, ದಟ್ಸ್ ಆಲ್. ಸ್ವಾಮಿ, ನಾನು ಒಂದು ಸ್ವಂತ ಬಿಸ್ನೆಸ್ ಆರಂಭ ಮಾಡ್ತೀನಿ, ಪುಟ್ ಯುವರ್ 100%, ಬಿ ದ ಬೆಸ್ಟ್. ಯು ವಿಲ್ ಹ್ಯಾವ್ ಲಾಟ್ ಆಫ್ ಡಿಮ್ಯಾಂಡ್. ನಿಮಗೆ ಭಾಳ ಇರ್ತದೆ, ನಿಮಗೆ ಡಿಮ್ಯಾಂಡ್ ಇರ್ತದೆ. ಸ್ವಾಮಿ, ನಾನು ಇಂಥ ಒಬ್ಬ ಪ್ರೊಫೆಸರ್ ಆಗಬೇಕು ಅಂದ್ಕೊಂಡಿದ್ದೀನಿ, ಒಬ್ಬ ಲೆಕ್ಚರರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಇನ್ಸ್ಪೈರ್ ದ ಯಂಗ್ ಮೈಂಡ್ಸ್. ಔಟ್ ಆಫ್ ಇಲ್ಲಿ ನೀವು 2,000 ಜನ ಇರ್ಬೋದು. 2,000 ಜನರಲ್ಲಿ 20 ಜನ ಈ ಆಲೋಚನೆಗಳು ನಿಮ್ಮಲ್ಲಿ ಆ ಸೃಜನಶೀಲತೆ ಅಥವಾ ವಿವೇಚನೆಯ ಬೀಜವನ್ನು ಬಿತ್ತಿ ಅದು ಏನಾದರೂ ಜೀವ ತೆಗೆದುಕೊಳ್ತು ಅಂತಂದರೆ, ಆ 20 ಜನರಿಂದ 2 ಲಕ್ಷ ಜನರ ಜೀವನ ಉದ್ಧಾರ ಆಗುತ್ತೆ. ದಟ್ ಈಸ್ ಎಜುಕೇಶನ್. ಅದೇ ನಹಿ ಜ್ಞಾನೇನ ಸದೃಶಂ ಅಂದ್ರು. ಅದೇ ಎಜುಕೇಶನ್ ಈಸ್ ಅನ್ ಅಡ್ವರ್ಸಿಟಿ ಇನ್ ರೆಫ್ಯೂಸ್ ಆ್ಯಂಡ್ ಅನ್ ಆರ್ನಾಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ. ಶಿಕ್ಷಣ ಅನ್ನೋದು ಇಲ್ಲದ ಕಾಲಕ್ಕೆ, ಸಂಕಷ್ಟದ ಕಾಲಕ್ಕೆ ನಮ್ಮನ್ನು ರಕ್ಷಿಸುವ ಒಂದು ಸಾಧನ. ಉಳ್ಳ ಕಾಲಕ್ಕೆ, ಎಲ್ಲವನ್ನೂ ಹೊಂದಿದ ಕಾಲಕ್ಕೆ ಮಾತು ಕೃತಿಯ ಮೂಲಕ ಆಭರಣದಂತೆ ಶೋಭಿಸುವ ಒಂದು ಆಭರಣ ಅಂತ ಹೇಳಿದ್ರು. ಅದೇ ನಾವು ಎಲ್ಲರೂ ಸೇರಿ ಒಂದು ಪ್ರಾರ್ಥನೆಯನ್ನು ಮಾಡ್ತೀವಲ್ಲ, ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾಮಧೀತಮಸ್ತು. ಅದರ ಅರ್ಥ, ನಾವು ಕೇಳಿದ್ದೆಲ್ಲ ನನ್ನ ಆಹಾರವಾಗಲಿ, ನಾನು ನೋಡಿದ್ದೆಲ್ಲ ನನ್ನ ಆಹಾರವಾಗಲಿ, ನನಗೆ ಗುರುಗಳು ಪಾಠ ಮಾಡಿದ್ದೆಲ್ಲ ಕರಗತವಾಗಲಿ. ದಟ್ ಶುಡ್ ಬಿಕಮ್ ಅ ಪಾರ್ಟ್ ಆಫ್ ಮೀ. ನನ್ನ ಮತ್ತು ಗುರುಗಳ ಮಧ್ಯೆ ಯಾವುದೇ ವೈಮನಸ್ಸು ಬರದಿರಲಿ. ಜಗತ್ತಿನಾದ್ಯಂತ ಶಾಂತಿ ನೆಲೆಸಲಿ, ಶಾಂತಿ ನೆಲೆಸಲಿ. ಇದು ಎಲ್ಲ ಧರ್ಮದಲ್ಲಿದೆ. ಆಲ್ ಸ್ಕ್ರಿಪ್ಚರ್ಸ್, ಆಲ್ ರಿಲಿಜಿಯನ್ಸ್ ಟೀಚ್ ದಿಸ್ ಓನ್ಲಿ. ಇದೇ ಭಾಷೆ ಅದರದೆಲ್ಲ. ಇದನ್ನು ಕಲೀಲಿಕ್ಕೆ ಆ ವ್ಯವಧಾನ ಬೇಕು, ಸಮಾಧಾನ ಬೇಕು, ಅದರ ಬಗ್ಗೆ ಅಭಿರುಚಿ ಬೇಕು, ಅದರ ಬಗ್ಗೆ ಆಸಕ್ತಿ ಬೇಕು. ಆ ಅಭಿರುಚಿ, ಆ ಆಸಕ್ತಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಆ ವ್ಯಕ್ತಿತ್ವ ನಮ್ಮ ಭವಿತವ್ಯವನ್ನು ನಮಗೆ ನಿರ್ಮಾಣ ಮಾಡಿಕೊಡುತ್ತೆ. ಹಾಗಿದ್ರೆ ನಾನು ಭವಿಸುವ ಭವಿತವ್ಯ ಎಂತಹದ್ದು ಅನ್ನುವ ಕನಸನ್ನು ನೀವು ಕಟ್ಕೊಳ್ಬೇಕು. ನೀವು ಯಾರು, ನಾವಿಲ್ಲಿ ಯಾಕೆ ಬಂದಿದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ, ಹೂ ಆಮ್ ಐ, ನನ್ನ ತಂದೆ ತಾಯಿ ಎಂಥವರು, ವೈ ಐ ಆಮ್ ಹಿಯರ್, ನಾನಿಲ್ಲಿ ಯಾಕೆ ಬಂದಿದ್ದೀನಿ, ವಿದ್ಯಾರ್ಜನೆಗೆ ಬಂದಿದ್ದೀನಿ. ವಾಟ್ ಐ ಆಮ್ ಡೂಯಿಂಗ್ ನಾವ್, ನಾನೀಗ ಸದ್ಯ ಏನು ಮಾಡ್ತಾ ಇದ್ದೀನಿ,
ನನಗೆ ಏನು ಮ್ಯಾಂಡೇಟ್ ಇದೆ ಅದನ್ನೇ ನಾನು ಪಾಲಿಸ್ತಾ ಇದ್ದೀನಾ, ಬೇರೆ ಏನಾದರೂ ಮಾಡ್ತಾ ಇದ್ದೀನಾ? ಮಹಾನ್ ಬುದ್ಧಿವಂತರೂ ಕೂಡ, ಮಹಾನ್ ಬುದ್ಧಿಶಾಲಿಗಳು ಕೂಡ ನಮಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದನ್ನು ನಿರ್ಧರಿಸಲಿಕ್ಕೆ ಆಗಲ್ಲ ಅಂತ ಗೀತೆ ಹೇಳುತ್ತೆ. ಮಹಾನ್ ಬುದ್ಧಿಶಾಲಿಗಳು ಕೂಡ ಫೇಲ್ ಆಗ್ತಾರಂತೆ. ಯಾರದನ್ನು ನಿಭಾಯಿಸ್ತಾರೋ ಅವನು ಯಶಸ್ವಿ ವ್ಯಕ್ತಿ ಆಗ್ತಾನೆ. ನನಗೇನು ಬೇಕು, ನನ್ನ ವ್ಯಕ್ತಿತ್ವಕ್ಕೆ ಏನು ಹೊಂದುತ್ತೆ ಅನ್ನುವುದನ್ನು ನಿರ್ಧರಿಸ್ತಕ್ಕಂಥ ಬುದ್ಧಿ ನಮ್ಮಲ್ಲಿ ಬರಬೇಕು. ನಾವು ಇಡೀ ಜೀವನದುದ್ದಕ್ಕೂ ಐ ಹ್ಯಾವ್ ಕನ್ಸಿಡರ್ಡ್ ಇಟ್ ಆಸ್ ಮೈ ನ್ಯಾಷನಲ್ ಡ್ಯೂಟಿ ಟು ಅಡ್ರೆಸ್ ಸ್ಟೂಡೆಂಟ್. ಅದು ನನ್ನ ರಾಷ್ಟ್ರೀಯ ಕರ್ತವ್ಯ. ಒಬ್ಬ ಅಖಿಲ ಭಾರತ ಸೇವೆಗೆ ಸೇರಿದ ವ್ಯಕ್ತಿಯಾಗಿ ವಿದ್ಯಾರ್ಥಿಗಳಿಗೆ ಯಾವುದು ಸರಿ ಯಾವುದು ತಪ್ಪು, ಅಖಿಲ ಭಾರತ ಸೇವೆ ಏನು, ಒಬ್ಬ ಮನುಷ್ಯನಾಗಿ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಆಹ್ಲಾದತೆಯನ್ನು ಬಯಸುವುದು ಮನುಷ್ಯ ಗುಣ, ಶಾಂತಿಯನ್ನು ಬಯಸುವುದು ಮನುಷ್ಯ ಗುಣ, ಬೆಳವಣಿಗೆ ಅಭಿವೃದ್ಧಿಯನ್ನು ಬಯಸುವುದು ಮನುಷ್ಯ ಗುಣ, ನಾನು ಬಾಳಿದ ಬದುಕು ಎಲ್ಲರದಾಗಲಿ ಅನ್ನೋದು ಮನುಷ್ಯ ಗುಣ, ನಾನು ಸೇವಿಸುವ ಆಹಾರ ಎಲ್ಲರಿಗೂ ಸಿಗುವಂತಾಗಲಿ ಅನ್ನೋದು ಮನುಷ್ಯ ಗುಣ, ನಾನು ವಾಸಿಸುವ ಮನೆ ಆ ನೆರಳು ಇತರರಿಗೂ ಆಗಲಿ ಅನ್ನೋದು ಮನುಷ್ಯ ಗುಣ. ಇದೆಲ್ಲದರ ಮೂಲ ಆರಂಭ ಆಗೋದೇ ಇಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ. ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿದ್ದೀರಾ. ಈ ಶಿಕ್ಷಣ ಸಂಸ್ಥೆ ಉದಾತ್ತ ಸಾಧಕ ವ್ಯಕ್ತಿಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವುದು ಇನ್ನೂ ಒಳ್ಳೆಯದು. ಶಿಕ್ಷಣ ಅಂದ್ರೇನೆ ವ್ಯಾಪಾರೀಕರಣ. ನಾವು ಒಂದು UPSC ಕೋಚಿಂಗ್ ಸೆಂಟರ್ ಆರಂಭ ಮಾಡಿದ್ದೆ. ಬಹಳ ಆದರ್ಶಮಯನಾದ ನಾನು ಡೆಲ್ಲಿ ಹೈದರಾಬಾದಿಂದ ಕರೆಸಿ ಅತಿ ಕಡಿಮೆ ದರದಲ್ಲಿ 100 ಜನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ವಿ. ಆಮೇಲೆ ನಾನು ಚರ್ಮದೇಹಧಾರಿಯೇ ಅಲ್ವೇ, ನನಗೂ ಮನಸ್ಸಿದೆ, ನನಗೂ ನೋವು ಆಯ್ತದೆ. ಅದನ್ನು ಮೀರಿ ಬೆಳೆದರೂ ಟೀಕೆ ಟಿಪ್ಪಣಿಗಳಿಗೆ ಹೊರತಾದ ವ್ಯಕ್ತಿ ನಾನಲ್ಲ. ಟೀಕೆ ಟಿಪ್ಪಣಿಗಳಿಗೆ ಹೊರತಾದ ವ್ಯಕ್ತಿ ನಾನಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಅದನ್ನು ಮಾಡಬೇಕಾದ್ರೆ 1,00,000 2 ಲಕ್ಷ ಕೊಟ್ಟು ಫೀಸ್ ಎನ್ರೋಲ್ ಆಗ್ತಿದ್ರು. ಅಷ್ಟೊಂದು ಕಮಿಟೆಡ್ ಇದ್ದು ನಾವು ಆರಂಭ ಮಾಡಿದಾಗಲೂ ಕೂಡ ಅದನ್ನು ಸ್ವೀಕರಿಸಲಿಕ್ಕೆ ಜನಸಾಮಾನ್ಯನಿಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾವು ಬೇರೆ ಆಯ್ಕೆ ಮಾಡಿಕೊಂಡ್ವಿ. ನಿಮ್ಮ ಸೌಭಾಗ್ಯ, ಕಲಿಯುವ ಶಿಕ್ಷಣ ಸಂಸ್ಥೆ, ಕಲಿಸುವ ಗುರುಗಳು, ಅವರಲ್ಲಿ ದೇವರನ್ನು ಕಾಣಬೇಕು. ಯಾವ ವಿದ್ಯಾರ್ಥಿ ಶಿಕ್ಷಕನಲ್ಲಿ ದೇವನನ್ನು ಕಾಣ್ತಾನೆ, ಹೇಗೇ ಇರಲಿ ಶಿಕ್ಷಕ, ಹೇಗೇ ಇರಲಿ ಶಿಕ್ಷಕಿ, ನನ್ನ ಬದುಕಿನ 2ನೇ ಹುಟ್ಟನ್ನು ಕೊಡಲಿರುವ ಮಹಾತ್ಮ ನೀನು, ನನಗೆ ಆಶೀರ್ವದಿಸು, ನನಗೆ ಶಿಕ್ಷಣ ಕೊಡು, ನಿನ್ನ ಬೋಧನೆ ನನ್ನ ಕರಗತವಾಗಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ನೀವು ಆರಂಭ ಮಾಡಿದರೆ ನಿಮ್ಮೆಲ್ಲರ ಬದುಕು ಒಳ್ಳೆಯದಾಗುತ್ತೆ. ಇದಕ್ಕೆ ಬೇರೆ ಸಬ್ಸ್ಟಿಟ್ಯೂಟ್ ಇಲ್ಲ, ಇದಕ್ಕೆ ಬೇರೆ ಅನ್ಯ ಮಾರ್ಗವಿಲ್ಲ. ಕಲಿಕೆಗೆ ಒಂದೇ ವಿನಯ ಭದ್ರ ಬುನಾದಿ. ಆ ವಿನಯತೆ ನಿಮ್ಮದಾಗಲಿ. ಆ ಧೈರ್ಯ, ಪರಶುರಾಮನ ಛಲ, ರಾಮನ ನಿಷ್ಠೆ, ಶ್ರೀಕೃಷ್ಣ ಪರಮಾತ್ಮನ ಸಮಯ ಪ್ರಜ್ಞೆ, ಮಹಾತ್ಮ ಬುದ್ಧನ ಆ ಒಳ್ಳೆಯ ಶಾಂತ ಸ್ವಭಾವ, ವಾಮನನ ಧೀಶಕ್ತಿ ನಿಮ್ಮೆಲ್ಲರಲ್ಲಾಗಲಿ. ಆ ಪ್ರಾರ್ಥನಾ ಗೀತೆ, ಆ ನೃತ್ಯ ಗೀತೆ ನಿಮ್ಮೆಲ್ಲರ ಬದುಕಿನಲ್ಲಿ ಬದಲಾವಣೆಯನ್ನು ತರಲಿ. ನಾನು ಪ್ರತಿ ದೃಶ್ಯವನ್ನು ನೋಡಿದಾಗಲೆಲ್ಲ ನಾನು ಕಲಿತೇನೆ. ಐ ಕುಡ್ ಕೋರಿಲೇಟ್. ಓಹೋ, ಇಷ್ಟೊಂದು ಅವತಾರಗಳು, ಆ ಅವತಾರಗಳೆಲ್ಲ ನಮ್ಮಲ್ಲಿ ಆವಿರ್ಭವಿಸಬೇಕಲ್ಲ. ಒಬ್ಬ ವಾಮನ ನನ್ನಲ್ಲೂ ಇರಬೇಕಲ್ಲ. ದುಷ್ಟರನ್ನ ಶಿಕ್ಷಿಸುವ ಒಬ್ಬ ಪರಶುರಾಮ ನನ್ನಲ್ಲೂ ಇರಬೇಕಲ್ಲ. ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವ ಶ್ರೀಕೃಷ್ಣ ಪರಮಾತ್ಮ ನನ್ನಲ್ಲೂ ಹುಟ್ಟಬೇಕಲ್ಲ ಅಂತ ನಾನಂತೂ ಅಲ್ಲಿ ಕುತ್ಕೊಂಡು ಅನ್ಕೊಂಡಿದ್ದು. ದಟ್ ಈಸ್ ಮೈ ಟೇಕ್ ಹೋಮ್ ಟುಡೇ. ನಾನಿವತ್ತು ನಿಮ್ಮ ಕಾಲೇಜಿಂದ ಕಲ್ತ್ಕೊಂಡು ಹೋಗ್ತಿರೋದದು. ಹಾಗೆ ಆ ಕಲಿಯುವ ಆಸಕ್ತಿ, ಆ ಕಲಿಯುವ ವಿನಯತೆ ನಿಮ್ಮೆಲ್ಲರಲ್ಲೂ ಒಡಮೂಡಲೇ. ಬಹಳಷ್ಟು ಜನ ಹುಡುಗರು ಪ್ರಶಸ್ತಿಗಳನ್ನು ತೆಗೆದುಕೊಂಡ್ರೆ, ಐ ಆಮ್ ಅ ಪರ್ಸನ್ ಹೂ ಬಿಲೀವ್ಸ್ ದ್ಯಾಟ್ ಶಿಕ್ಷಣ ಮಾತ್ರ ಎಲ್ಲ ಪಿಡುಗುಗಳಿಗೆ ಪರಿಹಾರ ಅನ್ನೋದನ್ನು ಬಲವಾಗಿ ನಾನು ನಂಬುವವನು. ನಿಮ್ಮಲ್ಲಿ ಸರ್, ಐ ಹ್ಯಾವ್ ಟಾಲೆಂಟ್, ನನಗೆ ಪ್ರತಿಭೆ ಇದೆ, ನನಗಿಂತ ಅಡ್ವರ್ಸಿಟಿಗಳಿದೆ, ಐ ವಾಂಟ್ ಟು ಡೂ ದಿಸ್, ನಾನು ಸಿವಿಲ್ ಸರ್ವಿಸ್ ಬರಿಬೇಕು, ಐ ವಾಂಟ್ ಟು ಟೇಕ್ ಅಪ್ ದಿಸ್ ಎಕ್ಸಾಮ್, ಹೆಲ್ಪ್ ಮೀ, ಐ ವಿಲ್ ಬಿಕಮ್ ಎನ್ ಅಸೆಟ್ ಟು ದ ಸ್ಟೇಟ್, ಐ ವಿಲ್ ಬಿಕಮ್ ಎನ್ ಅಸೆಟ್ ಟು ದ ನೇಷನ್ ಅನ್ನುವ ಯಾವುದೇ ವಿದ್ಯಾರ್ಥಿಗಳಿದ್ರೂ ನನ್ನ ಆಫೀಸ್ ಇಲ್ಲೇ, ಶಾಂತಿನಗರ ಬಸ್ ಸ್ಟಾಪ್, ಐ ಆಮ್ ದೇರ್ ವಿತ್ ಯು. ನಾನು ನಿಮ್ಮ ಜೊತೆಗಿರ್ತೇನೆ.
ನಮ್ಮ ಜೊತೆ ಒಂದು ಸಮಾನ ಮನಸ್ಕರ ಪಡೆ ಇದೆ. ಹಸಿದವನಿಗೆ ಅನ್ನ, ಆಶ್ರಯ ಬಯಸಿ ಬಂದವನಿಗೆ ಆಶ್ರಯ, ಕಲಿಯಬೇಕು ಅನ್ನುವ ಜಿಜ್ಞಾಸೆ, ಅಭಿಪ್ಸೆ ಹೊಂದಿವರಿಗೆ ಶಿಕ್ಷಣ. ಇಷ್ಟು ಕೊಟ್ಟರೆ ಸಾಕು, ಎಲ್ಲ ಜಗತ್ತು ಸರ್ವ ಸಮಾನವಾಗಿರುತ್ತೆ. ನಾನು ಅಂತಹ ದಾನಿಗಳ ಕರುಣಾಮಯ ಮನಸ್ಸಿನ ಪ್ರತಿಫಲ. ಸಾವಿರಾರು ಜನ ನನ್ನ